ಹಲೋ ನನ್ನ ಬಳಗದ ಬಂಧುಗಳೇ, ಇವತ್ತು ಪಿಜ್ಜಾ ಸಾಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲೊಂದು 4 ಟೊಮೆಟೊನ ನೀರಲ್ಲೇ ಕುದಿಸ್ಕೊತಾ ಇದ್ದೀನಿ. ಇದು ಟೊಮೆಟೊಗಳು ಕುದ್ದು ತಣ್ಣಗಾದ್ಮೇಲೆ ಇದರ ಸಿಪ್ಪೆನ ತೆಗೆದಿಟ್ಕೋಬೇಕು. ಹಾಗೆ ಒಳಗಿನ ಬೀಜಗಳನ್ನು ತೆಗೆದಿಟ್ಕೋಬೇಕಾಗತ್ತೆ. 1 ಸ್ಪೂನ್ ಕೆಳಗೆ ಬೀಜಗಳೆಲ್ಲ ಈಚೆ ಬಂದುಬಿಡುತ್ತೆ. ನೋಡಿ, ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ. ಹಾಗೆಯೇ ಬೀಜ ತೆಗೆದಿದ್ದು ಪೋರ್ಷನಲ್ಲಿ ನಾನು ನೀರನ್ನು ಹಾಗೆ ಬಿಟ್ಟಿದ್ದೀನಿ. ಯಾಕೆಂದರೆ ಈಗ ಬೆಂದ ಟೊಮೆಟೊನ ಮಿಕ್ಸಿಲಿ ಹಾಕಿ ಪೇಸ್ಟ್ ಮಾಡುವಾಗ ಈ ನೀರನ್ನು ಸೋಸಿ ಹಾಕ್ಕೋತೀನಿ, ಪೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ನೋಡಿ, ನಾನಿಲ್ಲಿ ಹರ್ಕೊಂಡು ಹಾಕಿದೆ ಟೊಮೆಟೊ ಪೇಸ್ಟನ್ನು. ನೋಡಿ, ಬಾಣಲೆಗೆ ಒಂದು 4ರಿಂದ 5 ಚಮಚ ಎಣ್ಣೆ ಹಾಕಿಬಿಟ್ಟು ಚಾಪರಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ ಬೆಳ್ಳುಳ್ಳಿನ ನಾನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಈರುಳ್ಳಿನೂ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕಾಮಕಸ್ತೂರಿ ಎಲೆಗಳನ್ನು ನಾನು ತೆಗೆದು ಇಟ್ಕೊಂಡಿದ್ದೀನಿ. ಇದು ನನ್ನ ಪಾಟಲ್ಲೇ ಬಿಟ್ಟಿದ್ದು. ಇದನ್ನು ಕೂಡ ಪಿಜ್ಜಾ ಸಾಸ್ಗೆ ಹಾಕಬೇಕಾಗತ್ತೆ. ನೋಡಿ, ಈಗ ಬೆಳ್ಳುಳ್ಳಿನೂ ಫ್ರೈ ಆದಮೇಲೆ ಈರುಳ್ಳಿನೇ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಕೆಂಪಾಗಬಾರ್ದು, ಇಷ್ಟರ ಮಟ್ಟಿಗೆ ಕೆಂಪಾದರೆ ಸಾಕು. ಈಗ ಇದಕ್ಕೆ ಅರ್ದಿಟ್ಕೊಂಡಿದ್ದು ಟೊಮೆಟೊ ಪೇಸ್ಟನ್ನು ಹಾಕಿಬಿಟ್ಟು ಒಂದು ಸಲ ಕೈ ಆಡಿಸ್ಬಿಟ್ಟು ಒಂದು 2ರಿಂದ 3 ನಿಮಿಷದವರೆಗೂ ಕುದಿಯಕ್ಕೆ ಬಿಡಬೇಕಾಗತ್ತೆ. ಉರಿ ಸಣ್ಣ ಮಾಡಿಕೊಂಡು ಕುದಿಸ್ಕೊಳ್ಳಿ. ಈಗ 1 ಸ್ಪೂನ್ನಷ್ಟು ಟೊಮೆಟೊ ಪೇಸ್ಟನ್ನು ಇಟ್ಕೊಂಡಿದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಕ್ಕರೆ, ಒಂಚೂರು ಟೊಮೆಟೊ ಸಾಸು, ಒರಿಗ್ಯಾನೋ ಅಥವಾ ಮಿಕ್ಸಡ್ ಹರ್ಬ್ಸ್ ಯಾವ್ದು ಬೇಕಾದ್ರೆ ಇಟ್ಕೋಬೋದು, ಒಂಚೂರು ಚಿಲ್ಲಿ ಫ್ಲೇಕ್ಸ್. ನಾನು ಇಲ್ಲಿ ಒರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಎರಡನ್ನೂ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು. ಒಂದು ಸ್ವಲ್ಪ ವಿನೆಗರ್ ಬೇಕಾಗತ್ತೆ, ಅಂದರೆ ಒಂದು 2ರಿಂದ 3 ಸ್ಪೂನಷ್ಟು ವಿನೆಗರ್ ಬೇಕು. ಈಗ ಎಲ್ಲ ಸಾಮಾನುಗಳನ್ನು ನಾನಿಲ್ಲಿ ಹಾಕ್ಕೊಂಡಿಟ್ಕೊಂಡಿದ್ದೀನಿ. ಕಡೆಯಲ್ಲಿ ನಾವು ಬೇಸಿಲ್ ಲೀವ್ಸ್ ಏನಿದೆಯಲ್ಲ, ಕಾಮಕಸ್ತೂರಿ ಎಲೆಗಳನ್ನು ಕಡೆಯಲ್ಲಿ ಹಾಕಬೇಕಾಗತ್ತೆ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಈಗ ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು 4ರಿಂದ 5 ನಿಮಿಷ ಸಾಸನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ, ಈಗ ಪಿಜ್ಜಾ ಸಾಸು ರೆಡಿಯಾಗಿದೆ. ಇದನ್ನು ಫ್ರಿಜ್ಜಲ್ಲಿ ಆರಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿಟ್ಟು ನಮ್ಗೆ ಬೇಕಂದಾಗ ಉಪಯೋಗಿಸ್ಕೊಳ್ಬೋದು. ಒಂದು 15ರಿಂದ 20 ದಿವಸದವರೆಗೂ ಇದನ್ನು ಉಪಯೋಗಿಸ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.